ಜೈ ಹಿಂದ್. ಇಂಡಿಯನ್ ಆರ್ಮಿ ಎಒಸಿಯಲ್ಲಿ 2605 ಹುದ್ದೆಗಳನ್ನ ಕರೆದಿದ್ದಾರೆ. ಎಒಸಿ ಅಂದ್ರೆ ಆರ್ಮಿ ಆರ್ಡಿನರಿ ಕಾರ್ಪ್ಸ್ ಅಂತ. ಇದು ಸಿ ಗ್ರೂಪ್ ಹುದ್ದೆಗಳಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಪೋಸ್ಟ್ಗಳಿಗೆ ಏನು ವರ್ಕ್ ಇರುತ್ತೆ, ಮತ್ತೆ ಯಾವ ಪೋಸ್ಟ್ಗಳಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಯಾವ ಜಾಬ್ಗೆ ಫಿಸಿಕಲ್ ಇರುತ್ತೆ, ಯಾವುದಕ್ಕೆ ಇರಲ್ಲ, ಮತ್ತೆ ಯಾವ ಜಾಬ್ಗೆ ಟೈಪಿಂಗ್ ಟೆಸ್ಟ್ನ ಮಾಡ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ಸು, ರಿಟರ್ನ್ ಎಕ್ಸಾಮು, ಫಿಸಿಕಲ್ ಕ್ರೈಟೇರಿಯಾ, ಮೆಡಿಕಲ್ ಸ್ಟ್ಯಾಂಡರ್ಡ್ಸು, ಇದು ಸಿವಿಲಿಯನ್ ಜಾಬಾ ಅಥವಾ ಆರ್ಮಿ ಜಾಬಾ, ಈ ಜಾಬ್ಗಳಿಗೆ ಯೂನಿಫಾರ್ಮ್ನ ಕೊಡ್ತಾರಾ, ಸ್ಯಾಲ್ರಿ ಎಷ್ಟು, ಹೇಗೆ ಅಪ್ಲೈ ಮಾಡಬೇಕು, ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಿದ್ದಿಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ತಿಳ್ಕೊಳ್ಳೋದಕ್ಕೂ ಮೊದಲು ಜಾಬ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎಒಸಿ ರಿಕ್ರೂಟ್ಮೆಂಟ್ನಲ್ಲಿ 5 ಥರ ಹುದ್ದೆಗಳನ್ನ ಕರೆದಿದ್ದಾರೆ. ಯಾವ್ಯಾವ ಜಾಬಲ್ಲಿ ಯಾವ ಥರ ವರ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋಣ ಗೈಸ್. ಮೊದಲನೇದಾಗಿ ಎಒಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದ್ರ ಕೆಲಸ ಏನಿರುತ್ತೆ, ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಎಒಸಿ ಅಂದರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂತ. ಇದು ಭಾರತೀಯ ಸೇನೆಯ ಒಂದು ಪ್ರಮುಖ ವಿಭಾಗ ಆಗಿರುತ್ತೆ. ಎಒಸಿ ಮುಖ್ಯ ಕೆಲಸ ಏನಂದರೆ ಇಂಡಿಯನ್ ಆರ್ಮಿಗೆ ಬೇಕಾಗಿರುವಂಥ ಸಾಮಗ್ರಿಗಳು, ಮದ್ದುಗುಂಡುಗಳು, ರೈಫಲ್ಗಳು, ಯೂನಿಫಾರ್ಮ್ಗಳು, ಸ್ಪೇರ್ ಪಾರ್ಟ್ಸು, ಟೂಲ್ಸು, ಇನ್ನೂ ಈ ಥರ ಬೇರೆ ಬೇರೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು ಮತ್ತು ಆರ್ಮಿ ರಿಲೇಟೆಡ್ ಪ್ರತಿಯೊಂದು ವಸ್ತುಗಳನ್ನು, ಸಾಮಾನುಗಳನ್ನು ಇವರು ಸಂಗ್ರಹಣೆ ಮಾಡಿ ಇಟ್ಕೋತಾರೆ. ಮತ್ತು ಆರ್ಮಿಗೆ ಯಾವಾಗ ಏನು ಅವಶ್ಯಕತೆ ಇರುತ್ತೆ ಆವಾಗ ಈ ಎಒಸಿಯಿಂದ ಯಾವ್ಯಾವ ಯೂನಿಟ್ಗೆ ಏನೇನು ರಿಕ್ರೂಟ್ಮೆಂಟ್ ಇರುತ್ತೆ ಅದನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ಇಷ್ಟೇ ಇದ್ರ ಕೆಲಸ ಇರುತ್ತೆ ಗೈಸ್. ಎಒಸಿ ಅಂದರೆ ಫ್ರಂಟ್ ಲೈನ್ ಕಾಂಬ್ಯಾಟ್ ಅಲ್ಲ, ಇದು ಲಾಜಿಸ್ಟಿಕ್ಸ್ ಮತ್ತು ಸ್ಟೋರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಈ ಎಲ್ಲ ಹುದ್ದೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರಲ್ಲಿ ಬರುತ್ತೆ. ಇದು ಸಿ ಗ್ರೂಪ್ ಜಾಬ್ ಆಗಿರುತ್ತೆ. ಇಲ್ಲಿ ನೀವು ಯೋಧರಂತೆ ಆಯುಧಗಳನ್ನು, ವೆಪನ್ಗಳನ್ನ ಹಿಡ್ಕೊಂಡು ನಿಲ್ಲಲ್ಲ. ಡ್ಯೂಟಿ ಆರ್ಮಿ ಕ್ಯಾಂಪ್ ಒಳಗಡೆನೇ ಇರುತ್ತೆ. ಆದರೆ ಇದು ಸಿವಿಲಿಯನ್ ಜಾಬ್ ಇರುತ್ತೆ. ಯಾವುದೇ ಯೂನಿಫಾರ್ಮ್ನ ಇಲ್ಲಿ ಕೊಡೋದಿಲ್ಲ. ಈಗ ಯಾವ್ಯಾವ ಜಾಬ್ಗೆ ಏನೇನು ವರ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟ್ರೇಡ್ಸ್ಮೆನ್ ಮೇಟ್. ಇದಕ್ಕೆ 10th ಕ್ವಾಲಿಫಿಕೇಷನ್ ಕೇಳಿದರೆ, 10th ಪಾಸ್ ಆಗಿದ್ದರೆ ಸಾಕು. ಈ ಪೋಸ್ಟ್ನಲ್ಲಿ ಜಾಯ್ನ್ ಆಗೋರಿಗೆ ಆರ್ಮಿ ಡಿಪೋ ಮತ್ತು ಸ್ಟೋರ್ಗಳಲ್ಲಿ ವರ್ಕ್ ಇರುತ್ತೆ. ಸಾಮಾನುಗಳನ್ನು ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಸ್ಟೋರಲ್ಲಿ ಸಾಮಾನುಗಳನ್ನು ಸಾಗಿಸೋದು, ಜೋಡಿಸೋದು, ಸ್ಟಾಕ್ ಕೌಂಟ್ ಮಾಡೋದು, ಇಶ್ಯೂ ಮತ್ತು ರೆಸಿಪ್ಟ್ ವರ್ಕು, ಸ್ಟೋರ್ ಏರಿಯಾ ಕ್ಲೀನಿಂಗು ಮತ್ತು ಮೇಂಟೆನೆನ್ಸು, ಸೀನಿಯರ್ ಆಫೀಸರ್ಗೆ ಹೆಲ್ಪ್ ಮಾಡೋದು ಈ ಟ್ರೇಡ್ಸ್ಮೆನ್ ಮೇಟ್ನ ವರ್ಕ್ ಆಗಿರುತ್ತೆ ಗೈಸ್. ಇವರಿಗೆ ಟ್ರೈನಿಂಗು 3 ವೀಕ್ಸ್ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ಸೇಫ್ಟಿ ರೂಲ್ಸು, ಆರ್ಮಿ ಡಿಸಿಪ್ಲಿನ್ ನಾಲೆಡ್ಜು, ಸ್ಟೋರ್ ಹ್ಯಾಂಡ್ಲಿಂಗು, ಮೆಟೀರಿಯಲ್ ಐಡೆಂಟಿಫಿಕೇಷನ್ನು, ಇನ್ವೆಂಟ್ರಿ ಪ್ರೊಸೀಜು, ಇದೆಲ್ಲ ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಇರುತ್ತೆ. ಪೋಸ್ಟಿಂಗ್ ನಿಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಹಾಕಬಹುದು. ನೆಕ್ಸ್ಟ್ ಒನ್ನು ಫೈರ್ಮ್ಯಾನ್ ವೇಕೆನ್ಸಿ. ಈ ಫೈರ್ಮ್ಯಾನ್ ವೇಕೆನ್ಸಿಗೆ 10th ಪಾಸ್ ಆಗಿದ್ದರೆ ಸಾಕು. ಮತ್ತು ಇದ್ರ ಜೊತೆಗೆ ಫೈರ್ಮ್ಯಾನ್ ಕೋರ್ಸ್ ಆಗಿರಬೇಕಾ ಸರ್, ಸರ್ಟಿಫಿಕೇಟ್ ಇರಬೇಕಾ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಅದಕ್ಕೆ ಉತ್ತರ ಇವಾಗ ಜಸ್ಟ್ ನೋಟಿಸ್ ಅಷ್ಟೇ ರಿಲೀಸ್ ಮಾಡಿದ್ದಾರೆ. ಇನ್ನು 4-5 ದಿನದಲ್ಲಿ ನೋಟಿಫಿಕೇಶನ್ನ ಬಿಡ್ತಾರೆ. ಆ ನೋಟಿಫಿಕೇಶನಲ್ಲಿ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾರೆ. ಆವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಫೈರ್ಮೆನ್ದು. ಇವ್ರ ಕೆಲಸ ಏನಿರುತ್ತೆ ಅಂದರೆ ಫೈರ್ ಪ್ರಿವೆನ್ಷನ್ನು, ಫೈರ್ ಇಕ್ವಿಪ್ಮೆಂಟ್ ಚೆಕಿಂಗು, ರೆಸ್ಕ್ಯೂ ಆಪರೇಷನ್ ಮಾಡೋದು, ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡೋದು, ಫೈರ್ ಡ್ರಿಲ್ಲು, ಇದಿಷ್ಟು ಇವ್ರ ವರ್ಕ್ ಇರುತ್ತೆ. ಟ್ರೈನಿಂಗು 6 ವೀಕ್ಸ್ ಇರುತ್ತೆ. ಅದರಲ್ಲಿ ಹೋಸ್ ಹ್ಯಾಂಡ್ಲಿಂಗು, ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡೋದು ಹೇಗೆ, ಫೈರ್ ಎಂಜಿನ್ ಆಪರೇಷನ್ನು, ರೆಸ್ಕ್ಯೂ ಟೆಕ್ನಿಕ್ಸು, ಫಸ್ಟ್ ಏಡು, ಸ್ಮೋಕ್ ಚೇಂಬರ್ ಪ್ರಾಕ್ಟಿಕಲ್ಲು, ಇದೆಲ್ಲ ಟ್ರೈನಿಂಗಲ್ಲಿ ಕೊಡ್ತಾರೆ. ಈ ಪೋಸ್ಟ್ಗೆ ಬಹಳಷ್ಟು ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ ಗೈಸ್. ಯಾಕೆಂದರೆ ಫೈರ್ ಫೈಟಿಂಗ್ ಅಂದರೆ ಎಲ್ಲಾದರೂ ಬೆಂಕಿ ಎತ್ಕೊಂಡಾಗ ಸ್ಟೋರ್ಗಳಲ್ಲಿ ಎಲ್ಲಾದ್ರೂ ಫಸ್ಟ್ ರೆಸ್ಪಾನ್ಸ್ ಮಾಡೋದೇ ಈ ಫೈರ್ ಮೆನ್ಗಳು. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ತುಂಬ ಹೈ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಪೋಸ್ಟಿಂಗು ನಿಮಗೆ ಅಮ್ಯುನೇಷನ್ ಡಿಪಾರ್ಟ್ಸು, ಆರ್ಡಿನೆನ್ಸ್ ಡಿಪಾರ್ಟ್ಸು, ವರ್ಕ್ಶಾಪು, ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಪೋಸ್ಟಿಂಗ್ನ ಕೊಡ್ತಾರೆ. ವರ್ಕಿಂಗ್ ಅವರ್ಸು ಮಾಮೂಲಿ 6 to 8 ಅವರ್ಸ್ ಇರುತ್ತೆ. ಒಂದೊಂದು ಸಲ ಯಾವಾಗ ಬೆಂಕಿ ಎತ್ಕೊಳ್ಳುತ್ತೆ, ನೈಟು ಬೆಳಗ್ಗೆ ಯಾವಾಗಾದರೂ ಹೋಗಬೇಕಾಗುತ್ತೆ. ಮತ್ತು ಇದಕ್ಕೆ ಫೈರ್ ಯೂನಿಫಾರ್ಮ್ನ ಕೊಡ್ತಾರೆ. ಹೆಲ್ಮೆಟು, ಸೇಫ್ಟಿ ಗ್ಲೌಸು ಮತ್ತು ನೀ ಪ್ಯಾಡ್ಸು, ಇದನ್ನೆಲ್ಲ ಕೊಡ್ತಾರೆ. ಆರ್ಮಿ ಯೂನಿಫಾರ್ಮ್ ಇರಲ್ಲ, ಫೈರ್ಗೆ ಬೇರೆ ಕಲರ್ ಯೂನಿಫಾರ್ಮ್ ಇರುತ್ತೆ, ಬೇರೆ ಪ್ಯಾಟರ್ನಲ್ಲಿ ಆ ಯೂನಿಫಾರ್ಮ್ನ ಕೊಡ್ತಾರೆ. ನೆಕ್ಸ್ಟು ಜೂನಿಯರ್ ಆಫೀಸರ್ ಅಸಿಸ್ಟೆಂಟು. ಈ ಹುದ್ದೆಗಳಿಗೆ 12th ಪಾಸ್ ಆಗಿದ್ರೆ ಸಾಕು. ಅದ್ರ ಜೊತೆಗೆ ಟೈಪಿಂಗ್ ಕೇಳಿದ್ದಾರೆ.
ಇಂಗ್ಲಿಷ್ ಅಥವಾ ಹಿಂದಿ ಟೈಪಿಂಗ್ ಮಾಡೋಕ್ಕೆ ಬರಬೇಕು. 1 ನಿಮಿಷದಲ್ಲಿ 30 ವರ್ಡ್ ಟೈಪಿಂಗ್ ಮಾಡೋಕ್ಕೆ ಬರಬೇಕು. ಟೈಪಿಂಗ್ದು ನೀವು ಸರ್ಟಿಫಿಕೇಟ್ನ ಪಡ್ಕೊಂಡಿರಬೇಕಾಗುತ್ತೆ ಗೈಸ್. ಯಾರೆಲ್ಲ ಸೆಕೆಂಡ್ PUC ಜೊತೆಗೆ ಟೈಪಿಂಗ್ ಮಾಡಿದ್ದೀರಾ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ವರ್ಕ್ ಏನಿದೆ ಅಂದರೆ ಆಫೀಸ್ ವರ್ಕ್ ಇರುತ್ತೆ. ಅದರಲ್ಲಿ ಕಂಪ್ಯೂಟರ್ ಡಾಟಾ ಎಂಟ್ರಿ, ಟೈಪಿಂಗು, ಫೈಲ್ ಮ್ಯಾನೇಜ್ಮೆಂಟು, ಲೆಟರ್ ಪ್ರಿಪರೇಷನ್ನು, ಮತ್ತು ರೆಕಾರ್ಡ್ ಮೇಂಟೈನ್ ಮಾಡೋದು, ರಿಜಿಸ್ಟರ್ ಅಪ್ಡೇಟು, ಆಫೀಸ್ ಕರೆಸ್ಪಾಂಡೆನ್ಸು, ಈ ವರ್ಕ್ ಎಲ್ಲ ಇದರಲ್ಲಿ ಇರುತ್ತೆ. ಮತ್ತು ಟ್ರೈನಿಂಗು 3 ವೀಕ್ಸ್ ಇರುತ್ತೆ. ಟ್ರೈನಿಂಗಲ್ಲಿ ನಿಮಗೆ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾರೆ. ಆಫೀಸ್ ವರ್ಕು, MS ಆಫೀಸು, ಟೈಪಿಂಗ್ ಪ್ರೊಸೀಜರು, ಆಫೀಸ್ ರೂಲ್ಸು, ಫೈಲ್ ಹ್ಯಾಂಡ್ಲಿಂಗು ಇದೆಲ್ಲ ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಇರುತ್ತೆ ಗೈಸ್. ಮತ್ತು ಪೋಸ್ಟಿಂಗು AOC ಆಫೀಸು, ಡಿಪೋರ್ಟ್ ಆಫೀಸು, ವರ್ಕ್ಶಾಪ್ ಆಫೀಸು, ಇಲ್ಲಿ ನಿಮಗೆ ಪೋಸ್ಟಿಂಗ್ನ ಕೊಡ್ತಾರೆ. ನೆಕ್ಸ್ಟು MTSಗೆ 10th ಪಾಸ್ ಆಗಿದ್ರೆ ಸಾಕು. ಇದರಲ್ಲಿ ವರ್ಕ್ ಬಂದ್ಬಿಟ್ಟು ಆಫೀಸ್ ಕ್ಲೀನಿಂಗು, ಫೈಲ್ ಕ್ಯಾರಿಂಗು, ಮತ್ತು ಜೆರಾಕ್ಸ್ ಮಾಡೋದು, ಪ್ರಿಂಟ್ಗಳನ್ನ ತೆಗೆಯೋದು, ಡಿಸ್ಪ್ಯಾಚ್ ಮಾಡೋದು, ಮತ್ತು ವಾಟರ್ ಸರ್ವಿಸು, ಟೀ ಸರ್ವಿಸ್ ಮಾಡೋದು, ಮತ್ತು ಸ್ಟಾಫ್ಗೆ ಸಪೋರ್ಟ್ ಮಾಡೋದು ಈ MTS ಹುದ್ದೆಗಳಾಗಿರುತ್ತೆ. ನಿಮಗೆ ಪೋಸ್ಟಿಂಗ್ ಬಂದು ಆಫೀಸ್ಗಳು, ಡೆಪಾರ್ಟ್ಸು, ವರ್ಕ್ಶಾಪು ಮತ್ತು ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಪೋಸ್ಟಿಂಗ್ನ ಮಾಡ್ತಾರೆ. ಇದಕ್ಕೂ ಕೂಡ ಯಾವುದೇ ಫಿಸಿಕಲ್ ಇರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಒಂದು ಮೆಟೀರಿಯಲ್ ಅಸಿಸ್ಟ್ಮೆಂಟು. ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಡಿಗ್ರಿ ಆಗಿರಬೇಕು. ಯಾವುದೇ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇದು ತುಂಬ ಒಳ್ಳೆ ಪೋಸ್ಟ್ ಆಗಿರುತ್ತೆ. ಮತ್ತು ಇವಾಗ ಎಷ್ಟು ಪೋಸ್ಟ್ಗಳು ಬಂದಿದ್ದಾವೆ, 5 ಥರ ಪೋಸ್ಟ್ ಬಂದಿದೆ. ಈ 5ರಲ್ಲಿ ಜಾಸ್ತಿ ಸ್ಯಾಲ್ರಿ ಬರೋದು ಈ ಪೋಸ್ಟಲ್ಲಿ ಗೈಸ್. ಇದರಲ್ಲಿ ವರ್ಕು ಇನ್ವೆಂಟ್ರಿ ಮ್ಯಾನೇಜ್ಮೆಂಟು, ಸ್ಟಾಕ್ ವೆರಿಫಿಕೇಷನ್ನು, ಇಶ್ಯೂ ರೆಸಿಪ್ಟು, ಅಥರೈಸೇಷನ್ನು, ಸ್ಟೋರ್ ಸಾಫ್ಟ್ವೇರ್ ವರ್ಕು, ಲಾಜಿಸ್ಟಿಕ್ ಕೋಆರ್ಡಿನೇಷನ್ನು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ರಿಪೋರ್ಟ್ಸ್ ಪ್ರಿಪ್ರೇಷನ್ನು ಇದೆಲ್ಲ ನಿಮಗೆ ವರ್ಕಲ್ಲಿ ಇರುತ್ತೆ. ಟ್ರೈನಿಂಗು 3 to 4 ವೀಕ್ಸ್ ಇರುತ್ತೆ. ಟ್ರೈನಿಂಗಲ್ಲಿ ಇನ್ವೆಂಟ್ರಿ ಸಾಫ್ಟ್ವೇರು, ಅಕೌಂಟ್ ಬೇಸಿಕ್ಸು, ಲಾಜಿಸ್ಟಿಕ್ ಪ್ರೊಸೀಜರು, ಮತ್ತು ಸ್ಟ್ರೆಂತ್ ಡಾಕ್ಯುಮೆಂಟೇಷನ್ನು ಇದೆಲ್ಲ ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಇರುತ್ತೆ. ಪೋಸ್ಟಿಂಗ್ಸ್ ಬಂದು ಮೇಜರ್ ಆರ್ಡಿನೆನ್ಸ್ ಡಿಪಾರ್ಟ್ಸು, ಸಪ್ಲೈ ಚೈನ್ ಯೂನಿಟ್ಸು, ಮತ್ತು ವರ್ಕ್ಶಾಪ್ಸು, ಆರ್ಮಿ ಫಾರ್ಮೇಷನ್ಗಳಲ್ಲಿ ಈ ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗೋರಿಗೆ ಪೋಸ್ಟಿಂಗ್ನ ಕೊಡ್ತಾರೆ. ವರ್ಕ್ 8 ಅವರ್ಸ್ ಇರುತ್ತೆ. ಯಾವುದೇ ಯೂನಿಫಾರ್ಮ್ ಇರಲ್ಲ. ಮತ್ತು ನೀವು ಯಾವುದೇ ಜಾಬ್ಗೆ ಸೆಲೆಕ್ಟ್ ಆಗಿ ಹೋದ್ರೂ ಕೂಡ ನೀವು ಆರ್ಮಿ ಏರಿಯಾದಲ್ಲಿ ವರ್ಕ್ನ ಮಾಡ್ತೀರಾ. ಸೊ ಡಿಸಿಪ್ಲಿನ್ ಆಗಿ ನೀವು ಬಿಹೇವ್ ಮಾಡಬೇಕಾಗುತ್ತೆ. ಮತ್ತು ಟೈಮ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಗೈಸ್. ಯಾವುದೇ ಕಾರಣಕ್ಕೂ ಆಫೀಸಿಗೆ ಲೇಟಾಗಿ ಹೋಗೋದು, ಬೇಗ ಮನೆಗೆ ಹೋಗೋದು ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಇದು ಆರ್ಮಿ ಕ್ಯಾಂಪಲ್ಲಿ ಇರೋದ್ರಿಂದ ಟೈಮ್ ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಇದಿಷ್ಟು ಆಯಿತು AOC ಹುದ್ದೆಗಳ ಜಾಬ್ ಪ್ರೊಫೈಲ್ ಬಗ್ಗೆ. ವರ್ಕ್ ಯಾವ ಥರ ಇರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಎಷ್ಟು ಅವರ್ಸ್ ಇರುತ್ತೆ, ಯೂನಿಫಾರ್ಮ್ ಇರುತ್ತಾ ಇಲ್ವಾ, ಇದೆಲ್ಲ ಕ್ಲಿಯರ್ ಆಯಿತು ಇವಾಗ ನಿಮಗೆ. ಈಗ ಈ ಹುದ್ದೆಗಳ ಎಲಿಜಿಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ, ಏನೇನು ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ, ಟ್ರೇಡ್ಸ್ಮನ್ ಮೇಟ್ಗೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಜನರಲ್ಗೆ 728 ವೇಕೆನ್ಸಿ, EWS 183, OBC 483, SC 270, ST 135, ಟೋಟಲ್ಲು 1799 ವೇಕೆನ್ಸಿನ ಕರೆದಿದ್ದಾರೆ. ಫೈರ್ ಮ್ಯಾನು ಜನರಲ್ 210, EWS 52, OBC 140, SC 78, ST 40, ಟೋಟಲ್ 520 ವೇಕೆನ್ಸಿನ ಕರೆದಿದ್ದಾರೆ. ಜೂನಿಯರ್ ಆಫೀಸ್ ಅಸಿಸ್ಟೆಂಟು ಜನರಲ್ 42, EWS 13, OBC 26, SC 16, ST 8, ಟೋಟಲ್ 104 ವೇಕೆನ್ಸಿನ ಬಿಟ್ಟಿದ್ದಾರೆ. MTS ಜನರಲ್ 58, EWS 14, OBC 38, SC 21, ST 11, ಟೋಟಲ್ 142 ವೇಕೆನ್ಸಿನ ಕರೆದಿದ್ದಾರೆ. ಮೆಟೀರಿಯಲ್ ಅಸಿಸ್ಟೆಂಟು ಜನರಲ್ 20, EWS 5, OBC 14, SC 8, ST 3, ಟೋಟಲ್ಲು 50 ವೇಕೆನ್ಸಿನ ಕರೆದಿದ್ದಾರೆ. ಓವರಾಲು ಜನರಲ್ಗೆ 1058 ವೇಕೆನ್ಸಿ, EWS 254, OBC 703, SC 303, ST 197, ಟೋಟಲ್ 2615 ವೇಕೆನ್ಸಿ ಇದೆ. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಗೈಸ್. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ, ಟ್ರೇಡ್ಸ್ಮನ್ ಮೇಟ್ಗೆ 18,000ದಿಂದ 68,200, ಫೈರ್ ಮ್ಯಾನ್ಗೆ 19,900ರಿಂದ 63,200, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ 19,900ರಿಂದ 63,200, MTSಗೆ 19,900ರಿಂದ 63,200, ಮೆಟೀರಿಯಲ್ ಅಸಿಸ್ಟೆಂಟ್ಗೆ 29,200ರಿಂದ 92,300ವರೆಗೆ ಸ್ಯಾಲ್ರಿನ ಕೊಡ್ತಾರೆ. ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಇದು ಅಗ್ನಿವೀರ್ ಜಾಬ್ ಅಲ್ಲ. ಇದು ಆರ್ಮಿಯಲ್ಲಿ ಗ್ರೂಪ್ ಸಿಯಲ್ಲಿ ಸಿವಿಲಿಯನ್ ಜಾಬ್ ಆಗಿರೋದ್ರಿಂದ ಪರ್ಮನೆಂಟ್ ಜಾಬ್ ಆಗಿರುತ್ತೆ ಗೈಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟು ರಿಟರ್ನ್ ಇರುತ್ತೆ. ರಿಟರ್ನ್ ಆದಮೇಲೆ PET ಆದಮೇಲೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಮೆಡಿಕಲ್, ಅದಾದಮೇಲೆ ಫೈನಲ್ ಮೆರಿಟ್ನ ಬಿಡ್ತಾರೆ. PET ಎಲ್ಲದಕ್ಕೂ ಇರೋದಿಲ್ಲ. ಟ್ರೇಡ್ಸ್ಮನ್ ಮೇಟ್ ಮತ್ತು ಫೈರ್ಮ್ಯಾನ್ ಈ 2 ಹುದ್ದೆಗಳಿಗೆ ಮಾತ್ರ PET ಇರುತ್ತೆ. ಇನ್ಯಾವುದಕ್ಕೂ PET ಇರೋದಿಲ್ಲ. ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ,
100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸು. ನ್ಯೂಮೆರಿಕಲ್ ಅಪ್ಟಿಟ್ಯೂಡ್ 25 ಕ್ವಶನ್ 25 ಮಾರ್ಕ್ಸು. ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಕ್ವಶನ್ 25 ಮಾರ್ಕ್ಸು. 2 ಅವರಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತು ಇದು ಆಬ್ಜೆಕ್ಟಿವ್ ಟೈಪಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಇದಕ್ಕೂ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅದಾದಮೇಲೆ PET ಬಗ್ಗೆ ಮಾತಾಡೋದಾದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪುಲ್ಅಪ್ಸು ಮಿನಿಮಮ್ 6 ಪುಲ್ಅಪ್ಸ್ನ ಹೊಡಿಬೇಕಾಗುತ್ತೆ. 9 ಫೀಟ್ ಡಿಚ್ ಕ್ವಾಲಿಫೈ ಮಾಡಬೇಕು ಮತ್ತು ಜಿಗ್ಜಾಗ್ನ ಕ್ವಾಲಿಫೈ ಮಾಡಬೇಕಾಗುತ್ತೆ. ನೋಟಿಸಲ್ಲಿ ಹೈಟು ವೆಯ್ಟು ಚೆಸ್ಟು ಇದ್ರ ಬಗ್ಗೆ ಎಲ್ಲ ಕೊಟ್ಟಿಲ್ಲ. ಜಸ್ಟ್ PET ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. PhD ಬಗ್ಗೆ ಏನು ಕೊಟ್ಟಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಗಳನ್ನ ಕೊಡ್ತೀನಿ ಗೈಸ್. ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆನ್ಲೈನ್ ಅಪ್ಲಿಕೇಶನ್ನು 24ನೇ ತಾರೀಕು ಇದೇ ತಿಂಗಳು ಅಂದರೆ 24 ಆಗಸ್ಟ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 23. ಈ ಡೇಟ್ ಒಳಗಡೆ ಆನ್ಲೈನಲ್ಲಿ ಅಪ್ಲೈ ಮಾಡಿ. ಮತ್ತು ಅಡ್ಮಿಟ್ ಕಾರ್ಡು ಅಕ್ಟೋಬರಲ್ಲಿ ಬಿಡ್ತಾರೆ. ರಿಟರ್ನ್ ಎಕ್ಸಾಮು ನವಂಬರಲ್ಲಿ ಕಂಡಕ್ಟ್ ಮಾಡ್ತಾರೆ. ವೆಯ್ಟ್ ಮಾಡೋಂಗಿಲ್ಲ, ಬೇಗ ಈ ರಿಕ್ರೂಟ್ಮೆಂಟ್ ಮುಗಿಸ್ತಾರೆ ಗೈಸ್. 6 ತಿಂಗಳಲ್ಲಿ ನಿಮಗೆ ಜಾಬ್ ಸಿಕ್ಬಿಡುತ್ತೆ. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು AOC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಟ್ಯಾಪ್ ಮಾಡಿದ್ರೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾರೆ ಎಲ್ಲ ಫಿಲ್ ಮಾಡಿ, ಮತ್ತು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ, ಪ್ರಿವ್ಯೂ ಮಾಡಿ, ಮತ್ತು ಒಂದ್ಸಲ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಅದಾದಮೇಲೆ ಪ್ರಿಂಟ್ನ ತಗೊಳ್ಳಿ ಗೈಸ್. ಅಪ್ಲಿಕೇಶನ್ ಫೀಸ್ ಬಗ್ಗೆನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ನೋಟಿಫಿಕೇಶನಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಏನಾದರೂ ಬಂದರೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಗೈಸ್. ಇದಿಷ್ಟು ಇವತ್ತಿನ 2615 AOC ಹುದ್ದೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇವಾಗ ಬಂದಿರೋ ಶಾರ್ಟ್ ನೋಟಿಸಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ಮಿಸ್ ಆಗಿದೆ ಇನ್ಫಾರ್ಮೇಷನ್ನು. ಅದು ಇನ್ನು 4-5 ದಿನದಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಇವಾಗ ಏನೇನು ಮಿಸ್ ಆಗಿದೆ ಅದನ್ನೆಲ್ಲ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.